ಹಾಯ್ ಹಲೋ ಗೈಸ್, ನಾನು ನಿಮ್ಮ ಮುಂದೆ ತಂದು ಇವತ್ತೊಂದು ಒಳ್ಳೆ ಮೊಬೈಲ್. ಬೇರೆ ಯಾವ ಮೊಬೈಲ್ ಅಲ್ಲ, ಅದು ಇನ್ಫಿನಿಕ್ಸ್ ಬ್ರ್ಯಾಂಡಿನ ಮೊಬೈಲ್. ಇನ್ಫಿನಿಕ್ಸ್ ನೋಟ್ 60 ಪ್ರೋ 5G ಮೊಬೈಲ್. ಇದೊಂದು ಯೂನಿಕ್ ಆಗಿದೆ ಅಂತ ನಾವು ಹೇಳ್ಬೋದು. ತುಂಬ ನೋಡೋಕ್ಕೆ ಡೀಸೆಂಟ್ ಆಗಿ ಮತ್ತು ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲಿ ಏನೇನು ಸಿಗುತ್ತೆ ಬಾಕ್ಸಲ್ಲಿ ಅಂತ ಹೇಳ್ಸ್ಕೊಡ್ತೀನಿ. ಮತ್ತು ಇದನ್ನು ಫ್ರೀಯಾಗಿ, ಇದಕ್ಕೆ ಎಕ್ಸ್ಟ್ರಾ ಆಕ್ಸೆಸರೀಸ್ನ ಫ್ರೀಯಾಗಿ ಹೇಗೆ ಪರ್ಚೇಸ್ ಮಾಡೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನಿಲ್ಲ ಗೈಸ್, ಇದು ಮೊಬೈಲ್ ನೀವು ಪರ್ಚೇಸ್ ಮಾಡಿದ್ರೆ ಬಾಕ್ಸಲ್ಲಿ ಏನು ಐಟಮ್ ಬರುತ್ತೆ ಅಂತ ನಾನು ಫಸ್ಟ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಮೊಬೈಲ್ನ ಪರ್ಚೇಸ್ ಮಾಡಿದ್ರೆ ಅಂದರೆ ಫಸ್ಟ್ ಆಫ್ ಆಲ್ ಆಗಿ ಮೊಬೈಲ್ ಬಾಕ್ಸಲ್ಲಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ. ಅಫ್ಕೋರ್ಸ್ ಸಿಗಲೇಬೇಕು ನೀವು ಮೊಬೈಲ್ ಪರ್ಚೇಸ್ ಮಾಡಿದ್ಮೇಲೆ. ಆ್ಯಂಡ್ ಒಂದು ಸಿಮ್ ರಿಮೂವ್ ಮಾಡುವಂಥ ಒಂದು ಪಿನ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮ್ಯಾನ್ಯುವಲ್ ಕಾರ್ಡ್ ಇರುತ್ತೆ. ಆ್ಯಂಡ್ ವಾರಂಟಿ ಕಾರ್ಡ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದು ಯೂಸ್ ಆಗುತ್ತೆ, ಯಾಕಂದರೆ ಇದಕ್ಕೆ ಕೆಲವೊಂದು ಫೀಚರ್ಸ್ನ ನಿಮಗೆ ಯೂನಿಕ್ ಆಗಿದೆ. ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡೋದಕ್ಕೆ ಈ ಮ್ಯಾನ್ಯುವಲ್ ಕಾರ್ಡ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಬ್ಯಾಕ್ ಕೇಸ್ ಸಿಗುತ್ತೆ. ಅದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು. ಅದು ಏನು ನಾರ್ಮಲ್ ಅಂತ ನೀವು ಅನ್ಕೊಬೋದು, ಬಟ್ ಈ ಬ್ಯಾಕ್ ಕೇಸ್ ಇದೆಯಲ್ಲ ತುಂಬ ಮೇನ್ ರೋಲ್ನ ಇಲ್ಲಿ ಪ್ಲೇ ಮಾಡುತ್ತೆ. ತುಂಬ ಯೂನಿಕ್ ಆಗಿರೋ ಬ್ಯಾಕ್ ಕೇಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹಾರ್ಡ್ ಇದೆ, ಬಟ್ ಮೊಬೈಲಿಗೆ ಒಳ್ಳೆ ಪ್ರೊಟೆಕ್ಷನ್ ನೀಡುತ್ತೆ. ಆ್ಯಂಡ್ ಯೂನಿಕ್ ಫೀಚರ್ನಲ್ಲಿ ಮೇನ್ ರೋಲ್ ಆಗಿ ಇಲ್ಲಿ ಪ್ಲೇ ಮಾಡುತ್ತೆ. ಅದು ಏನು ಮೇನ್ ರೋಲ್ ಅಂತ ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಆ್ಯಂಡ್ ನಿಮಗೆ ಇದರಲ್ಲಿ 90 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜರ್ ಸಿಗುತ್ತೆ. ಆ್ಯಂಡ್ ಒಂದು ಟೈಪ್ ಸಿ ಕೇಬಲ್. ಇಷ್ಟು ನಿಮ್ಮ ಮೊಬೈಲ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಇದರ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ನೆಕ್ಸ್ಟ್ ಏನೇನು ಸಿಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಇದಕ್ಕೆ ಒಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂದರೆ ಒಂದು ಸ್ಪೀಕರು. ಈ ಸ್ಪೀಕರ್ನ ನೀವು ಫ್ರೀಯಾಗಿ ಕೂಡ ಪರ್ಚೇಸ್ನ ಮಾಡ್ಬೋದು. ಹೇಗೆ ಅಂತ ನಿಮಗೆ ಕೊನೆಗೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ನೋಡಿ. ಈ ಸ್ಪೀಕರ್ ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಒಂದು ಏನೇನು ಸಿಗುತ್ತೆ ಅಂದರೆ ಮ್ಯಾನ್ಯುವಲ್ ಸಿಗುತ್ತೆ. ಆ್ಯಂಡ್ ಒಂದು ಸ್ಪೀಕರು ಆ್ಯಂಡ್ ಚಾರ್ಜರ್ ಕೇಬಲ್, ಟೈಪ್ ಸಿ ಚಾರ್ಜರ್ ಕೇಬಲ್ ಕೂಡ ನಿಮಗೆ ಸಿಗುತ್ತೆ. ಬಟ್ ಇದು ಅಂತ ಹೇಳ್ಕೊಳ್ಳೋ ಅಂಥ ಸ್ಪೀಕರ್ ಅಲ್ಲ, ಬಟ್ ಮೀಡಿಯಂ ಲೆವೆಲಲ್ಲಿ ಇದೆ. ಒಂದು ಬೆಸ್ಟ್ ಅಂತ ಹೇಳ್ಬೋದು. 5 ವ್ಯಾಟಿನ ಒಂದು ಸ್ಪೀಕರ್ ಇದು. ತುಂಬ ಚೆನ್ನಾಗಿದೆ. ಅಷ್ಟು ಜಾಸ್ತಿ ಸೌಂಡ್ ಬರಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆ ಎಕ್ಸ್ಟ್ರಾ ಅವಶ್ಯಕತೆ ಸ್ಪೀಕರ್ ಇಲ್ಲ, ಬಟ್ ಈ ಸ್ಪೀಕರ್ ಕೂಡ ಇದೊಂದು ಮೇನ್ ರೋಲ್ನ ಪ್ಲೇ ಮಾಡುತ್ತೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಆ್ಯಂಡ್ ಇದರಲ್ಲಿ ಮೇಯ್ನ್ ಆಗಿ ಹೇಳೋದಾದರೆ, ಈ ಸ್ಪೀಕರ್ ಇದೆಯಲ್ಲ, ಮೊಬೈಲ್ನ ಕೂಡ ನೀವು ಚಾರ್ಜ್ ಮಾಡ್ಬೋದು. ಡೈರೆಕ್ಟಾಗಿ ನೀವೇನು ಮಾಡ್ಬೋದು ಅಂದರೆ, ಆ ಸ್ಪೀಕರ್ನ ಮೊಬೈಲ್ ಬ್ಯಾಕ್ ಕೇಸ್ಗೆ ಹಾಕೋದ್ರಿಂದ ಅದು ಚಾರ್ಜ್ ಆಗುತ್ತೆ. ಬಟ್ ಮೊಬೈಲ್ ಬ್ಯಾಕ್ ಕೇಸಿಗೆ ಮಾತ್ರ ಚಾರ್ಜ್ ಆಗುತ್ತೆ, ಮೊಬೈಲ್ಗೆ ಹಾಕಿದ್ರೆ ಚಾರ್ಜ್ ಆಗೋಲ್ಲ. ಅದೇ ಹೇಳಿದ್ನಲ್ಲ, ಬ್ಯಾಕ್ ಕೇಸ್ ಮೇನ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಇದೇನೆ, ನೀವು ಬ್ಯಾಕ್ ಕೇಸಿಗೆ ಸ್ಪೀಕರ್ನ ಅಟ್ಯಾಚ್ ಮಾಡಿದ್ರೆ ಅದು ಚಾರ್ಜ್ ಆಗುತ್ತೆ ಸ್ಪೀಕರು. ನೀವು ಅಲ್ಲಿಂದಲೂ ಕೂಡ ನೀವು ಸಾಂಗ್ನ ಪ್ಲೇ ಮಾಡ್ಕೊಂಡು ಕೇಳ್ಕೊಬೋದು. ಇನ್ ಕೇಸ್ ನಿಮ್ಮ ಹತ್ರ ಬ್ಯಾಕ್ ಕೇಸ್ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ, ನೀವು ಟೈಪ್ ಸಿನ ಯೂಸ್ ಮಾಡಿಕೊಂಡು ಕೂಡ ನೀವು ಸ್ಪೀಕರ್ನ ಚಾರ್ಜ್ ಮಾಡ್ಕೊಬೋದು. ಬಟ್ ಬ್ಯಾಕ್ ಕೇಸ್ ಆಗಿ ಮೇನ್ ರೋಲ್ ಪ್ಲೇ ಮಾಡಿದ್ರೆ ಅದೊಂದು ನಿಮಗೆ ಪಾಯಿಂಟ್ನ ನಿಮಗೆ ತಿಳಿಸ್ಕೊಟ್ಟೆ. ಇದು ಹೇಗಪ್ಪ ಯೂಸ್ ಆಗುತ್ತೆ ಸ್ಪೀಕರ್ ಅಂದರೆ, ಒಂದನೇದಾಗಿ ನೀವೇನಾದರೂ ಒಂದು ಮೂವೀಸ್ ನೋಡೋ ಟೈಮಲ್ಲಿ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕಾಗಿರ್ಬೋದು, ಅದು ಯೂಸ್ ಆಗುತ್ತೆ. ತುಂಬ ಸ್ಲಿಮ್ ಆಗಿದೆ ಸ್ಪೀಕರ್, ಅದಕ್ಕೋಸ್ಕರ. ಆ್ಯಂಡ್ ನೀವು ಈ ಸ್ಪೀಕರ್ನ ಸ್ಟ್ಯಾಂಡಾಗಿ ಕೂಡ ನೀವು ಇದನ್ನು ಬಳಸ್ಕೊಬೋದು. ಯಾಕಂದರೆ ಇದು ಹಾರ್ಡಾಗಿ ಲಾಕ್ ಆಗೋದ್ರಿಂದ ಬ್ಯಾಕ್ ಕೇಸಿಗೆ ನೀವು ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವೆಲ್ಲಾದ್ರೂ ಇಟ್ಟರೆ ಅಂದರೂ ಕೂಡ ಮೊಬೈಲು ಆ್ಯಸ್ ಯೂಶುವಲ್ ಆಗಿ ಸ್ಟ್ಯಾಂಡ್ ಇಲ್ಲದೆ ಕೂಡ ನಿಂತ್ಕೊಳ್ಳುತ್ತೆ ಈ ಸ್ಪೀಕರ್ ಸಹಾಯದಿಂದ. ಇದೊಂದು ಕೂಡ ಬೆನಿಫಿಟ್ ಆಗುತ್ತೆ. ಇದು ಮ್ಯಾಗ್ನೆಟ್ ಥರ ನಿಮಗೆ ಮೊಬೈಲ್ನ ಬ್ಯಾಕ್ ಕೇಸಿಗೆ ಲಾಕ್ ಆಗುತ್ತೆ. ಬೇರೆ ಬ್ಯಾಕ್ ಕೇಸಿಗೆ ಲಾಕ್ ಆಗಲ್ಲ. ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿರೋ ಬ್ಯಾಕ್ ಕೇಸಿಗೆ ಮಾತ್ರ ಇದು ಲಾಕ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಮೈನ್ ಏನಂದರೆ, ಒಂದು ಆರ್ ಜಿ ಬಿ ಲೈಟ್ ಕೂಡ ನಿಮಗೆ ಸಿಗುತ್ತೆ. ಯೂನಿಕ್ ಆಗಿ ಕಾಣುತ್ತೆ, ಸ್ವಲ್ಪ ನೋಡೋದಕ್ಕೆ ಪ್ರೀಮಿಯಮ್ ಆಗಿ ಕೂಡ ಇದೆ. ಅಷ್ಟು ಏನು ಮೇನ್ ಸೌಂಡ್ ಬರಲಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ, ಸೌಂಡಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗೇ ಇದೆ. ಅಷ್ಟು ವರ್ಸ್ಟ್ ಏನಿಲ್ಲ. ಇನ್ನು ಸ್ಮಾರ್ಟ್ ಫೋನ್ ಬಗ್ಗೆ ಹೇಳೋದಾದರೆ, ನಿಮಗೆ ಇಲ್ಲಿ 20 ಗ್ರಾಮ್ ವೆಯ್ಟ್ ಸಿಗುತ್ತೆ ಗೈಸ್. ಮೊಬೈಲ್ ಬಂದ್ಬಿಟ್ಟು 20 ಗ್ರಾಮ್ ವೆಯ್ಟ್ ಇದೆ. ಆ್ಯಂಡ್ 7.45 mm ಥಿಕ್ನೆಸ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಮೇಯ್ನ್ ಆಗಿ ಏನಂದರೆ, ಗೊರಿಲ್ಲಾ ಗ್ಲಾಸ್ 7i ನಿಮಗೆ ಸಿಗುತ್ತೆ. ಇದು ಮೇನ್ ಪ್ರೊಟೆಕ್ಷನ್ನ ಕೊಡುತ್ತೆ ಗಾಡಿಗೆ, ಅಂದರೆ ಮೊಬೈಲ್ ಸ್ಕ್ರೀನಿಗೆ. ಅವರೇ ಕೊಟ್ಟಿರೋದ್ರಿಂದ ಗೊರಿಲ್ಲಾ ಗ್ಲಾಸ್ 7i ತುಂಬ ಯೂನಿಕ್ ಆಗಿ ಕೂಡ ಇದೆ. ಆ್ಯಂಡ್ ಏನಂದರೆ, ಫ್ರಂಟಲ್ಲಿ ಒಂದು ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ರೆ ಅದರಲ್ಲೂ ಕೂಡ ಲೈಟ್ ಬರುತ್ತೆ, ಸ್ವಲ್ಪ ಯೂನಿಕ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಏನಂದರೆ, ಇನ್ನು ಬ್ಯಾಕ್ ಸೈಡಿಗೆ ಬಂದರೆ ಒಂದು ಸ್ಮಾಲ್ ಡಿಸ್ಪ್ಲೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಏನು ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ, ವಿಡಿಯೋ ಎಂಡಲ್ಲಿ ನೋಡ್ತಾ ಇರಿ. ಆ್ಯಂಡ್ ಒಂದು ನೋಟಿಫಿಕೇಶನ್ ರಿಂಗ್ ಲೈಟ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ರೆ, ಅದು ಕೂಡ ಬ್ಯಾಕ್ ಸೈಡಲ್ಲಿ ಒಂದು ರಿಂಗ್ ಲೈಟ್ ಸಿಗುತ್ತೆ. ಅದು RGB ಲೈಟ್ ಏನೇ ತುಂಬ ಯೂನಿಕ್ ಆಗಿ ಕಾಣಿಸುತ್ತೆ. ನೋಟಿಫಿಕೇಶನ್ ಬಂದಾಗ, ಪ್ಲೇ ಆದಾಗ ಒಂದು ಒಳ್ಳೆ ಐಫೋನ್ ಥರನೇ ಲುಕ್ಕಲ್ಲಿ ಮತ್ತು ಪ್ರೀಮಿಯಂ ಆಗಿದೆ. ಕೆಲವೊಂದು ಐಫೋನಿನ ಫೀಚರ್ಸ್ ಕೂಡ ಇದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಐಫೋನ್ ರೇಟ್ಗಿಂತ ಇದು ಕಮ್ಮಿಗೆ ಸಿಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇದರ ರೇಟಿಂಗಿಗೆ ಬಂದರೆ ನಿಮಗೆ ಇಲ್ಲಿ IP68 ರೇಟಿಂಗ್ ಸಿಗುತ್ತೆ. ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಆಗಿದೆ ಈ ಮೊಬೈಲ್. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಪ್ರೆಸೆಂಟಿಗೆ 3 ಕಲರ್ಸಲ್ಲಿ ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಡಿಸ್ಪ್ಲೇ ವಿಷಯಕ್ಕೆ ಬಂದ್ವಿ ಅಂದರೆ, 6.7 ಇಂಚ್ ಡಿಸ್ಪ್ಲೇ ಇದೆ. ಆ್ಯಂಡ್ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಕೂಡ ನಿಮಗೆ ಸಿಗುತ್ತೆ. ಸ್ಮೂತ್ ವರ್ಕಿಂಗ್ ಅಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ 4500 ನೆಟ್ಟಿನ ಬ್ರೈಟ್ನೆಸ್ ಸಿಗುತ್ತೆ. ಯಾವ ಬಿಸಿಲಿದ್ರು ಕೂಡ ಒಂದು ಮಿನಿಮಮ್ ರೇಂಜಲ್ಲಿ ಮೊಬೈಲ್ನ ಯೂಸ್ ಮಾಡ್ಬೋದು. ಕಾಣಿಸೋ ಅಂತ ಹೇಳುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ, ಯಾಕಂದರೆ ಒಂದು ಒಳ್ಳೆ ಬ್ರೈಟ್ನೆಸ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಆ್ಯಂಡ್ ಇನ್ನು ಸ್ಟೋರೇಜ್ ವಿಷಯಕ್ಕೆ ಬಂದರೆ, ನಿಮಗೆ 8GB ರ್ಯಾಮು, 128GB ಸ್ಟೋರೇಜ್ ಮತ್ತು 256GB ಸ್ಟೋರೇಜಲ್ಲೂ ಕೂಡ ನಿಮಗೆ ಮೊಬೈಲು ಅವೈಲೇಬಲ್ ಇದೆ.
ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದಿದ್ರೆ ಒಳ್ಳೆ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಇದರಲ್ಲಿ ಯೂಸ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಯ್ನಾಗಿ ಕ್ಯಾಮ್ರಾ ವಿಷಯಕ್ಕೆ ಬಂದಿದ್ರೆ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇದೆ. ಆ್ಯಂಡ್ 8 MP ಅಲ್ಟ್ರಾ ವೈಡ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಅಂತ ಬಂದರೆ 13 ಮೆಗಾ ಪಿಕ್ಸೆಲ್ ನಿಮಗೆ ಕ್ಯಾಮ್ರಾ ಸಿಗುತ್ತೆ. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಕಂಪೇರ್ ಮಾಡಿದ್ರೆ ಒಳ್ಳೆ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಸಖತ್ತಾಗಿರೋ ಬ್ಯಾಟ್ರಿನ ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಟ್ರಿ ಬಂದ್ಬಿಟ್ಟು 6500 mAh ಬ್ಯಾಟ್ರಿ ಇದೆ. ಆ್ಯಂಡ್ 90 ವ್ಯಾಟ್ ಚಾರ್ಜರ್ ಸಿಗೋದ್ರಿಂದ ಒಳ್ಳೆ ಬ್ಯಾಟ್ರಿ ಆ್ಯಂಡ್ ಬೇಗ ಕೂಡ ಚಾರ್ಜ್ ಆಗುತ್ತೆ. ಮತ್ತು ಇದರಲ್ಲಿ ಮೇಯ್ನ್ ಏನಂದರೆ ವೈರ್ಲೆಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. 30 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದು ಒಳ್ಳೆ ಸಪೋರ್ಟಿಂಗ್ ಆಗಿ ಇದೆ. ಇದು ಮತ್ತು ಬ್ಯಾಕ್ ಸೈಡ್ ಡಿಸ್ಪ್ಲೇ ಅಂತ ಬಂದಾಗ ಒಳ್ಳೆ ಒಂದು ಸ್ಕ್ರೀನ್ ಇದೆ ಅಂತ ಹೇಳಿದೆ. ಬಟ್ ಈ ಸ್ಕ್ರೀನಲ್ಲಿ ಏನು ವರ್ಕ್ ಆಗುತ್ತೆ ಅಂತ ಹೇಳಿಲ್ಲ. ಈ ಸ್ಕ್ರೀನ್ ಏನಂದರೆ ನೀವು ಮೊಬೈಲ್ನ ಚಾರ್ಜ್ ಹಾಕಿದ್ರೆ ಅಂದರೆ ಚಾರ್ಜ್ ಎಷ್ಟು ಪರ್ಸೆಂಟ್ ಇದೆ ಅಂತ ಕೂಡ ತೋರಿಸುತ್ತೆ. ಸಾಂಗ್ ಪ್ಲೇ ಮಾಡ್ತಾ ಇದೆ ಅಂದರೆ ಒಂದು ಸಾಂಗಿನ ಎಮೋಜಿನ್ ಆಗಿರ್ಬೋದು ಅಥವಾ ಒಂದು ರಿಲೀಕ್ಸ್ನ ಪ್ಲೇ ಮಾಡ್ತಾ ಇರುತ್ತೆ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಯಾರು ನೀವು ಸಿಂಪಲಾಗಿ ಮೊಬೈಲ್ ಇಟ್ಕೊಂಡಿದ್ದೀರ ಅಂದರೆ ನಿಮಗೆ ಇಷ್ಟ ಬಂದಂಗೆ ಕಸ್ಟಮೈಸ್ ಆಗಿರುವಂಥ ಒಂದು ಕಾರ್ಟೂನ್ನ ನೀವು ಡ್ರಾ ಮಾಡಿ ಕೂಡ ಅಲ್ಲಿ ಹಾಕೊಬೋದು. ತುಂಬ ಯೂನಿಕ್ ಆಗಿ ಕಾಣಿಸುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ನಿಮಗೆ 360 ಡಿಗ್ರಿ ಡ್ಯುಯಲ್ ಸ್ಪೀಕರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಮೊಬೈಲಲ್ಲಿ. ತುಂಬ ಚೆನ್ನಾಗಿದೆ. ಇನ್ನು ಸ್ಪೀಕರ್ ವಿಷಯಕ್ಕಂತೂ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಸ್ಪೀಕರೇ ಸಿಗುತ್ತೆ. ಇನ್ನು ಇದರಲ್ಲಿ ಮೇಯ್ನಾಗಿ ಪ್ರೈಸ್ ವಿಷಯಕ್ಕೆ ಬಂದರೆ ಪ್ರೈಸ್ ಕೂಡ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರು ಸ್ವಲ್ಪ ಪ್ರೈಸ್ಗಳು ಕಮ್ಮಿ ಇತ್ತು, ಬಟ್ ಈ ಇಯರು ಸ್ವಲ್ಪ ಜಾಸ್ತಿ ಆಗಿದೆ. ಆ್ಯಂಡ್ ಈ ಮೊಬೈಲ್ ನಿಮಗೆ ಜಾಸ್ತಿ ಈಸಿ ಅಂದರೆ ಮಿನಿಮಮ್ ಲೆವೆಲ್ ಸಿಗಬೇಕು ಅಂದರೆ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟಿದ್ದು ಸ್ಟಾರ್ಟ್ ಆಗುತ್ತೆ 30K to 36K ಒಳಗಡೆ ರೇಂಜಲ್ಲಿ ಮೊಬೈಲ್ ನಿಮಗೆ ಸಿಗುತ್ತೆ. ನಾನು ಹೇಳ್ದಾಗೆ ಫ್ರೀಯಾಗಿ ಸ್ಪೀಕರ್ನ ಹೇಗೆ ಪರ್ಚೇಸ್ ಮಾಡ್ಬೋದು ಅಂದರೆ ನೀವು ಈ ತಿಂಗಳು ನೀವು ಯಾರು ಮೊಬೈಲ್ನ ಪರ್ಚೇಸ್ ಮಾಡ್ತೀರಾ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಅಂದರೆ ನಿಮಗೆ ಸ್ಪೀಕರು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ನೀವು ಯಾರು ಪ್ರೀಮಿಯಮ್ ಆಗಿ ನೀವು ಬುಕ್ ಮಾಡ್ಕೊಂಡ್ರಿ ಅಂದರೆ ಫಸ್ಟೇ ಬುಕ್ ಮಾಡಿ ನೀವು ಆರ್ಡ್ರ್ ಮಾಡ್ಕೊಂಡಿದ್ರಿ ಅಂದರೆ ನಿಮಗೆ 1 ಇಯರ್ ಎಕ್ಸ್ಟ್ರಾ ವಾರಂಟಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈ ಥರ ನೀವು ಫ್ರೀಯಾಗಿ ಸ್ಪೀಕರ್ನ ಪರ್ಚೇಸ್ ಮಾಡ್ಬೋದು. ಆಫ್ಲೈನ್ ಸ್ಟೋರ್ಸಲ್ಲಿ ನನಗೆ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಆಗಿ ನಾನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ನೋಡ್ದಂಗೆ ಈ ಥರ ಒಂದು ಆಫರ್ ಇದೆ. ಈ ಮಂತ್ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಸ್ಪೀಕರು ಫ್ರೀಯಾಗಿ ಬರುತ್ತೆ. ಆ ಸ್ಪೀಕರು ಕೂಡ 4000 ವರ್ತ್ ಇದೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಯಾವುದೇ ರೀತಿ ಗ್ಯಾರಂಟಿ ಗೊತ್ತಿಲ್ಲ 4000 ವರ್ತ್ ಇದೆಯೋ ಇಲ್ವೋ ಅಂತ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಟ್ ವರ್ತ್ ಇದೆ ಅಂತ ಅನ್ಕೊಬಹುದು, ಯಾಕಂದರೆ ಒಂದು ಒಳ್ಳೆ ಮೇನ್ ರೋಲಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಐ ಥಿಂಕ್ ವರ್ತ್ ಇದೆ, ಪರ್ಚೇಸ್ ಮಾಡ್ಬೋದು ಫ್ರೀಯಾಗಿ. ಇಲ್ಲಾಂದರೆ ನೀವು ಹೊರಗಡೆ ಪರ್ಚೇಸ್ ಮಾಡ್ತೀರಾ ಅದೇ ಥರದ್ದು ಅನ್ನಂಗಿದ್ರೆ 4K ಆಗುತ್ತೆ ಅಂತ ಹೇಳಿದ್ರೆ. ಈ ಮಾಹಿತಿ ಇಷ್ಟ ಆಯಿತು ಅಂದ್ಕೊತೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮೊಬೈಲ್ ರಿವ್ಯೂ. ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ. ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಬೇಗ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.